Hello my dear students, welcome to Benzene Chemistry YouTube channel. Dear friends, in this video we will discuss about the most important questions and answers from the topic solutions. ಹೌದಾ? ಸೊ ನಿಮ್ಮದು ಎಕ್ಸಾಮಿನೇಷನ್ ಸಲುವಾಗಿ ಈ ಸೊಲ್ಯೂಷನ್ಸ್ ಟಾಪಿಕ್ದಿಂದ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಆನ್ಸರ್ಗಳನ್ನ ಡಿಸ್ಕಸ್ ಮಾಡೋಣ. ದಿಸ್ ವಿಡಿಯೋ ಈಸ್ ಮೋಸ್ಟ್ಲಿ ಹೆಲ್ಪ್ಫುಲ್ ಫಾರ್ ದಿ PU2 ಆನ್ಯುವಲ್ ಎಕ್ಸಾಮಿನೇಷನ್ 2022. ಹೌದಾ? ಸೊ ದಿಸ್ ಈಸ್ ಕ್ವಿಕ್ ರಿವಿಷನ್ ಆಫ್ ದಿ ಟಾಪಿಕ್ ಇನ್ ಒನ್ ಶಾರ್ಟ್ ವಿಡಿಯೋ. ಹೌದಾ? ಡಿಯರ್ ಫ್ರೆಂಡ್ಸ್, ನೋಡಿ ನಾನು ಈಗಾಗಲೇ ನಾನು ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಗಳದ್ದು ನಾನು ರಿವಿಷನ್ ವಿಡಿಯೋಗಳನ್ನ ಏನು ಮಾಡಿದ್ದೀನಿ. ಹೌದಾ? ಐ ಹ್ಯಾವ್ ಅಪ್ಲೋಡೆಡ್ ಇನ್ ದಿ ಯೂಟ್ಯೂಬ್. ಅದರದ್ದು ನಾನು ಪ್ಲೇಲಿಸ್ಟ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಹೌದಾ? ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ಆ್ಯಂಡ್ ಆಲ್ಸೋ ಯಾವ್ಯಾವ ಟಾಪಿಕ್ದಿಂದ ಎಷ್ಟೆಷ್ಟು ಯಾವ್ಯಾವ ಕ್ವಶನ್ಸ್ ಯಾವ್ಯಾವ ಥರ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ, ಎಷ್ಟು ಮಾರ್ಕ್ ಬರುತ್ತೆ ಅದನ್ನು ಡೀಟೇಲಾಗಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಟಾಪಿಕ್ ವೈಸು. ಅದರದ್ದು ಪ್ಲೇಲಿಸ್ಟ್ ಲಿಂಕನ್ನು ನಾನು ಆಲ್ರೆಡಿ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ಓಕೆ, ಸೊ ಲೆಟ್ ಸ್ಟಾರ್ಟ್. ಡಿಯರ್ ಫ್ರೆಂಡ್ಸ್, ನೋಡಿ ಈ ಟಾಪಿಕ್ ಸೊಲ್ಯೂಷನ್ಸ್ ಟಾಪಿಕ್ಕು ತುಂಬ ಇಂಪಾರ್ಟೆಂಟ್. ಇದು ಸಿಂಪಲ್ ಟಾಪಿಕ್ ಇರುತ್ತೆ. ಇದರಲ್ಲಿ ನೋಡಿ 1 ಮಾರ್ಕ್ ಕ್ವಶನ್ಸ್ ಯಾವ ಥರ ಬರಬಹುದು ಅಂತಂದರೆ, ನೋಡ್ತಾ ಹೋಗೋಣ ಒಂದಿಷ್ಟು ಕ್ವಶನ್ಗಳನ್ನ. ಹೌ ಡಸ್ ದ ಎಂಥಾಲ್ಪಿ ಚೇಂಜ್ ಆನ್ ಮಿಕ್ಸಿಂಗ್ 2 ವಾಲಟೈಲ್ ಲಿಕ್ವಿಡ್ಸ್ ಟು ಫಾರ್ಮ್ ಐಡಿಯಲ್ ಸೊಲ್ಯೂಷನ್? ನೆನ್ಪಿಟ್ಟುಕೊಳ್ಳಿ, ಐಡಿಯಲ್ ಸೊಲ್ಯೂಷನ್ ಅಂತ ಮೆನ್ಷನ್ ಮಾಡಿದ್ರು ಅಂತಂದರೆ ಎಂಥಾಲ್ಪಿ ಚೇಂಜ್ ಡ್ಯೂರಿಂಗ್ ಮಿಕ್ಸಿಂಗ್ is equals to 0 means there is no change in the enthalpy. ಅಥವಾ ವಾಲ್ಯೂಮ್ ಕೊಡ್ತಾರೆ, ಚೇಂಜ್ ಇನ್ ವಾಲ್ಯೂಮ್ ಡ್ಯೂರಿಂಗ್ ಮಿಕ್ಸಿಂಗ್ ಆಫ್ 2 liquids to form ideal solution, it is always equals to 0. ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್, give an example for natural semi-permeable membrane, vegetable membrane and animal membrane. ನೋಡಿ, vegetable membrane ಅಥವಾ animal membrane is an example of natural semi-permeable membrane. ಸೊ ಈ ಸಿಂಥೆಟಿಕ್ ಮೆಂಬ್ರೇನ್ ಕೇಳಿದ್ರೆ ಯು ಕ್ಯಾನ್ ರೈಟ್ ಸೆಲ್ಲೋಪೇನ್ ಮೆಂಬ್ರೇನ್. ಹೌದಾ? ಸ್ಟೇಟ್ ಹೆನ್ರೀಸ್ ಲಾ, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್. ಹೆನ್ರೀಸ್ ಲಾ ಕೇಳ್ತಾರೆ, ಮ್ಯಾಥಮೆಟಿಕಲ್ ಫಾರ್ಮ್ನ ಕೇಳ್ತಾರೆ. ಏನಿದೆ ಹೆನ್ರೀಸ್ ಲಾ? ಶಾರ್ಟ್ಕಟ್ಟಲ್ಲಿ ಬರೀದಿದೆ, ಸಿಂಪಲ್ ಆಗಿ ಬರೀದಿ. ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್ the solubility of a gas in liquid is directly proportional to the partial pressure of the gas present above the surface of the solution. So the solubility of a gas in liquid is directly proportional to the partial pressure of the gas present above the surface of the liquid or solution. ಏನಾಗುತ್ತೆ ಇದು? ಸೊ ದಿಸ್ ಈಸ್ ಆ್ಯಕ್ಚುಲಿ ಪಾರ್ಷಿಯಲ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ದಿ ಗ್ಯಾಸ್. ಇದನ್ನು ಏನು ಬರಿತೀವಿ ನಾವು? P is equals to KH into X ಅಂತ ಬರಿತೀವಿ. X means mole fraction. Pressure means solubility of gas is directly proportional to this mole fraction. ಹೌದಾ? ಸಾರಿ, solubility is directly proportional to partial pressure of the gas ಅಂತ ಇತ್ತು. ಇದನ್ನು ನಾನು ಈ ಟರ್ಮಲ್ಲಿ ಬರ್ತಿದ್ದೀನಿ. Where P is pressure, KH is known as Henry's law constant. KH is known as ಹೆನ್ರೀಸ್ ಲಾ ಕಾನ್ಸ್ಟಂಟ್. ನೆನಪಿಟ್ಟುಕೊಳ್ಳಿ. ಇಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ. ಇಲ್ಲಿ ಏನಂತಂದರೆ, 2 ಸೊಲ್ಯೂಷನ್ ಕೊಡ್ತಾರೆ ಅಥವಾ 2 ಗ್ಯಾಸ್ಗಳನ್ನು ಕೊಡ್ತಾರೆ, KH ವ್ಯಾಲ್ಯೂ ಕೊಡ್ತಾರೆ, ವಿಚ್ ಈಸ್ ಮೋರ್ ಸಾಲ್ಯುಬಲ್ ಅಂತ ಕೇಳ್ತಾರೆ. ನೆನಪಿಟ್ಟುಕೊಳ್ಳಿ, KH ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಆ್ಯಂಡ್ ದಿಸ್ KH ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ ಆಫ್ ಗ್ಯಾಸ್. ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಏನಿದ್ರ ಅರ್ಥ? ಯಾವ ಗ್ಯಾಸ್ದು KH ವ್ಯಾಲ್ಯೂ ಜಾಸ್ತಿ ಇರುತ್ತೋ ದಟ್ ಈಸ್ ಲೆಸ್ ಸಾಲ್ಯುಬಲ್. ಯಾವ ಗ್ಯಾಸ್ದು KH ವ್ಯಾಲ್ಯೂ ಕಡಿಮೆ ಇರುತ್ತೋ ದಟ್ ಈಸ್ ಮೋರ್ ಸಾಲ್ಯುಬಲ್. ನೆನ್ಪಿಟ್ಕೊಳ್ಳಿ. ಹೌದಾ? ಸೊ ಆ್ಯಸ್ ಅ ಟೆಂಪರೇಚರ್ ಇನ್ಕ್ರೀಸಸ್ ಸಾಲ್ಯುಬಿಲಿಟಿ ಆಲ್ಸೋ ಡಿಕ್ರೀಸಸ್. ಹೌದಾ? ಇದು ಅದೇ ಥರ ಇದೆಯಾ? ಟೆಂಪರೇಚರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ. ನೆನ್ಪಿಟ್ಕೊಳ್ಳಿ, ಇದನ್ನು ಒಂದು ಟೆಂಪರೇಚರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ. KH ಈಸ್ ಆಲ್ಸೋ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ. ಕ್ಲಿಯರ್? ಕನ್ಫ್ಯೂಸ್ ಆಗಬೇಡಿ, ಸಿಂಪಲ್ ಇದೆ ಇದು. KH ವ್ಯಾಲ್ಯೂ ಕಡಿಮೆ ಇದ್ದರೆ ಸಾಲ್ಯುಬಿಲಿಟಿ ಜಾಸ್ತಿ ಇರುತ್ತೆ, KH ವ್ಯಾಲ್ಯೂ ಜಾಸ್ತಿ ಇದ್ದರೆ ಸಾಲ್ಯುಬಿಲಿಟಿ ಕಡಿಮೆ ಇರುತ್ತೆ. ದಟ್ಸ್ ಇಟ್. ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಹೌದಾ? ನೆಕ್ಸ್ಟ್ ನೋಡಿ, ಹೌ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ ಚೇಂಜಸ್ ವಿತ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಆಸ್ ಅ ಟೆಂಪರೇಚರ್, ವಿತ್ ಟೆಂಪರೇಚರ್ ಇಟ್ ವೇರೀಸ್ ಇನ್ವರ್ಸ್ಲಿ. See, solubility decreases with increase in temperature. Solubility decreases with increase in temperature. ಅಂದರೆ ಏನು? Inversely proportional.
and solubility increases with increase in pressure, so it is directly proportional. ಹೌದಾ? ನೆಕ್ಸ್ಟ್, ವಾಟ್ ಆರ್ ಅಜಿಯೋಟ್ರೋಪ್ಸ್? ಗಿವ್ ಅನ್ ಎಕ್ಸಾಂಪಲ್ ಫಾರ್ ಅ ಬೈನರಿ ಸೊಲ್ಯೂಷನ್ ಶೋವಿಂಗ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಅಜಿಯೋಟ್ರೋಪ್ ಅಂದ್ರೆ ಏನು ಗೊತ್ತಾ? ಅಜಿಯೋಟ್ರೋಪ್ಸ್ ಆರ್ ಬೈನರಿ ಮಿಕ್ಸರ್ಸ್ ಹ್ಯಾವಿಂಗ್ ಸೇಮ್ ಕಾಂಪೋಸಿಷನ್ ಇನ್ ಲಿಕ್ವಿಡ್ ಆ್ಯಂಡ್ ವೆಪರ್ ಫೇಸ್. They are also called as constant boiling liquids or constant boiling solution. They boil at constant temperature. They boil at constant temperature. Example, ethanol plus water mixture. 95% ethanol, 5% water mix ಮಾಡಿದ್ರೆ ಏನು ಬರುತ್ತೆ ನಿಮಗೆ? ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಬರುತ್ತೆ. ಹೌದಾ? ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಂತ ಕೇಳಿದ್ರೆ ವಾಟರ್ ಪ್ಲಸ್ ನೈಟ್ರಿಕ್ ಆಸಿಡ್ ಅಂತ ಬರೀರಿ. ವಾಟರ್ ಪ್ಲಸ್ ನೈಟ್ರಿಕ್ ಆಸಿಡ್. ಹೌದಾ? ನೆಕ್ಸ್ಟ್, what is reverse osmosis? Mention its use or ಇಲ್ಲಿ ಮೆನ್ಷನ್ ಇಟ್ಸ್ ಪ್ರಾಕ್ಟಿಕಲ್ ಯುಟಿಲಿಟಿ ಅಂತ ಕೇಳ್ತಾರೆ. ಪ್ರಾಕ್ಟಿಕಲ್ ಯುಟಿಲಿಟಿ ಅಂದ್ರೆ ಒಂದೇ, ಯೂಸ್ ಅಂದ್ರೆ ಒಂದೇ. ಸೊ ಮೂಮೆಂಟ್ ಆಫ್ ಸಾಲ್ವೆಂಟ್ ಪಾರ್ಟಿಕಲ್ ಫ್ರಾಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ವೆನ್ ಪ್ರೆಷರ್ ಈಸ್ ಅಪ್ಲೈಡ್ ಗ್ರೇಟರ್ ದ್ಯಾನ್ ದಿ ಆಸ್ಮೋಟಿಕ್ ಪ್ರೆಷರ್. ಗ್ರೇಟರ್ ದ್ಯಾನ್ ದಿ ಆಸ್ಮೋಟಿಕ್ ಪ್ರೆಷರ್. ಆ್ಯಕ್ಚುಲಿ ನಾವು ಪ್ರೆಷರ್ನ ಸೊಲ್ಯೂಷನ್ ಸೈಡ್ ಅಪ್ಲೈ ಮಾಡ್ತೀವಿ. ಹೌದಾ? Movement of solvent particle from higher concentration to lower concentration through a semi-permeable membrane when pressure applied is greater than the osmotic pressure is known as reverse osmosis. ನೋಡಿ, movement of solvent particles from higher concentration to lower concentration ಅಂತಂದರೆ ಇದು ಡಿಫ್ಯೂಷನ್. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಯೂಸ್ ಮಾಡಿದ್ರೆ ಆಸ್ಮೋಸಿಸ್, ರಿವರ್ಸ್ ಆಸ್ಮೋಸಿಸ್. ಹೌದಾ? ಪ್ರಾಕ್ಟಿಕಲ್ ಯುಟಿಲಿಟಿ ಏನಪ್ಪ ಇದರದ್ದು? ಡಿಸಲೈನೇಷನ್ ಆಫ್ ಸಿ ವಾಟರ್. ಡಿಸಲೈನೇಷನ್ ಆಫ್ ಸಿ ವಾಟರ್. ಹೌದಾ? ಸಮುದ್ರದ ನೀರನ್ನು ಏನು ಮಾಡೋದು? ಡಿಸಲೈನೇಟ್ ಮಾಡೋದು, ಉಪ್ಪನ್ನು ರಿಮೂವ್ ಮಾಡೋದು. ಮೆನ್ಷನ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಹೌದಾ? ಐಡಿಯಲ್ ಸೊಲ್ಯೂಷನ್ ಇಟ್ ಒಬೈಸ್ ರಾಲ್ಡ್ಸ್ ಲಾ at all concentrations and temperature. It do not obey Raoult's law. Example, N-hexane, N-heptane. Here phenol aniline, delta V mixing is equals to 0, delta V mixing is not equal to 0, delta H mixing is equals to 0, delta H mixing is not equals to 0. ಅರ್ಥ ಆಯ್ತಲ್ಲ ಇದು? ಡಿಫೈನ್ ಐಸೋಟಾನಿಕ್, ಹೈಪೋಟಾನಿಕ್ ಆ್ಯಂಡ್ ಹೈಪರ್ಟಾನಿಕ್ ಸೊಲ್ಯೂಷನ್. ಐಸೋಟಾನಿಕ್ಕು, ಹೈಪೋಟಾನಿಕ್ಕು, ಹೈಪರ್ಟಾನಿಕ್ ಅಂತ ಕೇಳ್ತಾರೆ. Iso means what? Same. Iso means what? Same. If two different solutions having same osmotic pressure, they are called as isotonic solution. ಅವೆರಡರ ಕಾನ್ಸಂಟ್ರೇಷನ್ ಸೇಮ್ ಇದ್ರೆ ಆಸ್ಮೋಟಿಕ್ ಪ್ರೆಷರ್ ಸೇಮ್ ಇರುತ್ತೆ. ದೇ ಆರ್ ಕಾಲ್ಡ್ ಆಸ್ ಐಸೋಟಾನಿಕ್ ಸೊಲ್ಯೂಷನ್. ಹೈಪರ್ಟಾನಿಕ್ ಅಂದರೆ ದ ಸೊಲ್ಯೂಷನ್ ಹ್ಯಾವಿಂಗ್ ಮೋರ್ ಆಸ್ಮೋಟಿಕ್ ಪ್ರೆಷರ್ ಇಸ್ ಕಾಲ್ಡ್ ಆಸ್ ಹೈಪರ್ಟಾನಿಕ್. ಹೈಪೋ ಅಂತಂದರೆ ಲೆಸ್ ಅಂತಂದಂಗೆ. The solution having less osmotic pressure than the other solution is called as hypotonic solution. ಇಲ್ಲಿ ಇನ್ನೊಂದು ಏನು ಕೇಳ್ತಾರೆ ಅಂತಂದರೆ, ಬ್ಲಡ್ ಸೆಲ್ದು ಸೈಜ್ ಚೇಂಜ್ ಆಗುತ್ತಲ್ಲ, ಅದರ ಮೇಲೆ ಕ್ವಶನ್ ಬರುತ್ತೆ. ಬ್ಲಡ್ ಸೆಲ್ ಸೈಜ್ ಚೇಂಜ್ ಆಗುತ್ತಲ್ಲ, ಇಫ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಈಸ್ ಗ್ರೇಟರ್ ದ್ಯಾನ್ 0.9ಗಿಂತ ಏನಾದರೂ 0.9% NaCl ಕಾನ್ಸಂಟ್ರೇಷನ್ಗಿಂತ ಏನಾದರೂ ಜಾಸ್ತಿ ಇದ್ದರೆ ಬ್ಲಡ್ ಸೆಲ್ಸ್ ಎಲ್ಲ ಏನಾಗ್ಬಿಡುತ್ತೆ? ಸ್ರಿಂಕ್ ಆಗುತ್ತೆ. ಕಡಿಮೆ ಇದ್ದರೆ ಸ್ವೆಲ್ ಆಗುತ್ತೆ. ಅದನ್ನು ಒಂಚೂರು ನೋಡ್ಕೊಂಬಿಡಿ. ಡಿಫೈನ್ ಮೊಲಾರಿಟಿ ಆ್ಯಂಡ್ ಮೊಲಾರಿಟಿ. ಡಿಫೈನ್ ಮೊಲಾರಿಟಿ ಆ್ಯಂಡ್ ಮೊಲಾರಿಟಿ. ಮೊಲಾರಿಟಿ ಅಂದರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಪರ್ ಲೀಟರ್ ಆಫ್ ದಿ ಸೊಲ್ಯೂಷನ್ ಈಸ್ ನೋನ್ ಆಸ್ ಮೊಲಾರಿಟಿ. ಫಾರ್ಮುಲಾ ಏನು? M is equals to, ಸೊ ನಂಬರ್ ಆಫ್ ಮೋಲ್ಸ್ ಅಂದರೆ ಏನು? N ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 1000. Molarity, number of moles of solute present in 1 liter of solution. Molarity ಅಂದರೆ number of moles of solute present per kg of solvent, present per kg of solvent into 1000. Here we will take mass of solvent, mass of solvent. This is volume of solution, volume of solution. ಹೌದಾ? ಇದು ಕ್ಯಾಪಿಟಲ್ ಎಮ್, ಇದು ಸ್ಮಾಲ್ ಎಮ್, ನೆನ್ಪಿಟ್ಟುಕೊಳ್ಳಿ. ಯೂನಿಟ್ ಏನಾಗುತ್ತೆ ಇದರದು? ದಿಸ್ ಇಸ್ ಮೋಲ್ಸ್ ಪರ್ ಲೀಟರ್ ಆಗುತ್ತೆ, ಇದು ಮೋಲ್ಸ್ ಪರ್ ಕೆ ಜಿ ಆಗುತ್ತೆ. ಮೋಲ್ಸ್ ಪರ್ ಲೀಟರ್, ಮೋಲ್ಸ್ ಪರ್ ಕೆ ಜಿ. ಮೊಲಾಲಿಟಿ ಇಟ್ ಡು ನಾಟ್ ವೇರಿ ವಿತ್ ಟೆಂಪರೇಚರ್, ಮೊಲಾರಿಟಿ ವೇರೀಸ್ ವಿತ್ ಟೆಂಪರೇಚರ್. ಆಮೇಲೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಡಿಯರ್ ಫ್ರೆಂಡ್ಸ್, ನ್ಯೂಮಿರಿಕಲ್ಸ್. ಇಂಪಾರ್ಟೆಂಟ್ ಏನಿದರಲ್ಲಿ?
ನ್ಯೂಮೆರಿಕಲ್ಸ್. ಹೌದಾ? ಸೊ ನ್ಯೂಮೆರಿಕಲ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಒಂದಿಷ್ಟು ಟ್ರಿಕ್ಸನ್ನು ಹೇಳ್ತೀನಿ, ನೆನಪಿಟ್ಕೊಂಬಿಡಿ. ಏನಪ್ಪ ಟ್ರಿಕ್ ಅಂದರೆ, ನಿಮ್ಗೆ ಈ ಟ್ರಿಕ್ಸ್ ಏನಾದರೂ ಗೊತ್ತಾದರೆ ಯು ಕ್ಯಾನ್ ಸಾಲ್ವ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ವೆರಿ ಈಸಿಲಿ. ಹೌದಾ? ಸಿ ಡಿಯರ್ ಫ್ರೆಂಡ್ಸ್, ಇಲ್ಲಿ ಎ ಅಂತ ನೊಟೇಷನ್ ಮಾಡಿದ್ರೆ ಅದು ಸಾಲ್ವೆಂಟು, ಬಿ ಅಂತ ನೊಟೇಟ್ ಮಾಡಿದ್ರೆ ಸೊಲ್ಯೂಟ್. ಎ ಅಂದರೆ ಸಾಲ್ವೆಂಟು, ಬಿ ಅಂದರೆ ಸೊಲ್ಯೂಟ್. ಡಬ್ಲ್ಯೂ ಅಂತಂದರೆ ವೇಟ್. ಹೌದಾ? ಎಮ್ ಅಂತಂದರೆ ಮೋಲಾರ್ ಮಾಸ್. ಫಾರ್ ಎಕ್ಸಾಂಪಲ್, ಡಬ್ಲ್ಯೂ ಎ ಅಂತ ಬರೆದ್ರೆ ವೇಟ್ ಆಫ್ ಸಾಲ್ವೆಂಟ್, ಡಬ್ಲ್ಯೂ ಬಿ ಅಂತ ಬರೆದ್ರೆ ವೇಟ್ ಆಫ್ ಸೊಲ್ಯೂಟ್, ಎಮ್ ಎ ಅಂತ ಬರೆದ್ರೆ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್, ಎಮ್ ಬಿ ಅಂತ ಬರೆದ್ರೆ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಮ್ಯಾಕ್ಸಿಮಮ್ ನಾವು ಇದನ್ನೇ ಕ್ಯಾಲ್ಕುಲೇಟ್ ಮಾಡೋದಿರುತ್ತೆ ನ್ಯೂಮರಿಕಲ್ಸಲ್ಲಿ. ಹೌದಾ? ಡಿಯರ್ ಫ್ರೆಂಡ್ಸ್, ನೋಡಿ, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರಲ್ಲಿ ಎರಡು ಪ್ರೆಷರ್ ಕೊಟ್ಟಿರ್ತಾರೆ. ಯಾವುದು ಪ್ರೆಷರ್ ಜಾಸ್ತಿ ಇರುತ್ತಲ್ಲ ಅದು ಏನು ಕರಿತೀವಿ ನಾವು ಅದನ್ನು, ದಟ್ ಈಸ್ ಪ್ಯೂರ್ ವೇಪರ್ ಪ್ರೆಷರ್, ಪ್ಯೂರ್ ಸಾಲ್ವೆಂಟ್ದು. ಹೌದಾ? ಯಾವುದು ಕಡಿಮೆ ಇರುತ್ತಲ್ಲ ಅದು ಸೊಲ್ಯೂಷನ್ದು. ದಿಸ್ ಈಸ್ ಸಾಲ್ವೆಂಟ್. ಹೌದಾ? ಪಿ ಈಸ್ ಸೊಲ್ಯೂಷನ್. ನೆನಪಿಟ್ಟುಕೊಳ್ಳಿ, ಯಾವಾಗಲೂ ಸಾಲ್ವೆಂಟ್ದು ವೇಪರ್ ಪ್ರೆಷರು ಸೊಲ್ಯೂಷನ್ಗಿಂತ ಜಾಸ್ತಿ ಇರುತ್ತೆ. ಕ್ಲಿಯರ್? In elevation in boiling point and depression in freezing point, WB is always smaller, WA is always greater. ಯಾವ ವ್ಯಾಲ್ಯೂ, ಯಾವುದು ಗ್ರಾಮಲ್ಲಿ ಕೊಟ್ಟಿರೋ ಈ ವ್ಯಾಲ್ಯೂ ಯಾವುದು ದೊಡ್ಡದಿರುತ್ತಲ್ಲ ಅದು WA, ಕಡಿಮೆ ಇರೋದು WB. ಹೌದಾ? ಡಿಯರ್ ಫ್ರೆಂಡ್ಸ್, ನಿಮಗೆ ಈ ಪರ್ಟಿಕ್ಯುಲರ್ ನ್ಯೂಮರಿಕಲ್ಸ್ ಬೇಕಾದರೆ, ಸೊಲ್ಯೂಷನ್ಸ್ ಟಾಪಿಕ್ ಮೇಲೆ ಇರುವಂಥ ನ್ಯೂಮರಿಕಲ್ಗಳನ್ನ ಎಫೆಕ್ಟಿವ್ಲಿ ಹೆಂಗೆ ಸಾಲ್ವ್ ಮಾಡಬೇಕು, ಅದಕ್ಕೆ ಟೆಕ್ನಿಕ್ಸ್ ಏನು, ಟ್ರಿಕ್ಸ್ ಏನು, ಶಾರ್ಟ್ಕಟ್ಸ್ ಏನು, ಎಲ್ಲವನ್ನು ನಾನು ಏನು ಮಾಡಿದ್ದೀನಿ, ಡಿಟೇಲ್ ಆಗಿ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ಸೊಲ್ಯೂಷನ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೈ ಎಚ್ ಸರ್ ಅಂತ ನೀವೇನಾದರೂ ಯೂಟ್ಯೂಬಲ್ಲಿ ಟೈಪ್ ಮಾಡಿದ್ರೆ ಯು ವಿಲ್ ಗೆಟ್ ದ್ಯಾಟ್ ವಿಡಿಯೋ. ಹೌದಾ? ಸೊ ಆ ವಿಡಿಯೋನ ವಾಚ್ ಮಾಡಿ, ಯು ವಿಲ್ ಕಮ್ ಟು ನೋ ಅಬೌಟ್ ನ್ಯೂಮರಿಕಲ್ಸ್ ಇನ್ ಡಿಟೇಲ್. ಹೌದಾ? ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದರೆ, ನ್ಯೂಮರಿಕಲ್ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡ್ಕೋಬೇಕು, ಡೇಟಾ ಕಲೆಕ್ಟ್ ಮಾಡ್ಕೋಬೇಕು. ಹೌದಾ? ನೋಡೋಣ, ನಮ್ಗೆ ಗೊತ್ತಿರೋ ಪ್ರಕಾರ ಡೇಟಾನ ಯಾವ ಥರ ಕಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಫಸ್ಟ್ ಫಾರ್ಮುಲಾ ಅಂತ ಗೊತ್ತಿರಬೇಕು. ಓದೋಣ ಇದನ್ನು. ಏನಾಗುತ್ತೆ, 1 ಗ್ರಾಮಲ್ಲಿ ಕೊಟ್ಟಿದ್ದಾರ, 1 ಗ್ರಾಮ್ ಆಫ್ ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಟ್ ಅಂತ ಮೆನ್ಷನ್ ಮಾಡಿದ್ದಾರೆ, ಡಿಸಾಲ್ವ್ಡ್ ಇನ್ 50 ಗ್ರಾಮ್ ಆಫ್ ಬೆಂಜೀನ್. ನೋಡಿ, ಇದು 1 ಗ್ರಾಮು, ಇದು 50 ಗ್ರಾಮು. ಇದರಲ್ಲಿ ಡಬ್ಲ್ಯೂ ಎರಡು ಏನಿವು ಡಬ್ಲ್ಯೂ. ಇದು ಸೊಲ್ಯೂಟ್ ಯಾವುದು, ಸಾಲ್ವೆಂಟ್ ಯಾವುದು, ಕಡಿಮೆ ಇರೋ ಸೊಲ್ಯೂಟ್. ದಿಸ್ ಈಸ್ WB, ದಿಸ್ ಈಸ್ WA. ಎರಡು ಟರ್ಮ್ ಗೊತ್ತಾದವ ಈಗ. ನೆಕ್ಸ್ಟ್, ಇಟ್ ವಿಲ್ ಲೋವರ್ಸ್ ದಿ ಫ್ರೀಜಿಂಗ್ ಪಾಯಿಂಟ್ ಆಫ್ ದಿ ಬೆಂಜೀನ್ ಬೈ 0.4 K. ಸೊ ಫ್ರೀಜಿಂಗ್ ಪಾಯಿಂಟ್ ಎಷ್ಟು ಕಡಿಮೆ ಆಯಿತು, 0.4 K. ಇಟ್ ಈಸ್ ಕಾಲ್ಡ್ ಆಸ್ ಡೆಲ್ಟಾ TB. ಸೊ ಡೆಲ್ಟಾ TF 0.4 K. ಇದು ಯಾವಾಗಲೂ ಡೆಲ್ಟಾ TB ಮತ್ತು ಡೆಲ್ಟಾ TF ಯಾವಾಗಲೂ ಹೆಂಗಿರುತ್ತೆ ಅಂತಂದರೆ, ಇಟ್ ಈಸ್ ಲೆಸ್ ದ್ಯಾನ್ 1 ಇರುತ್ತೆ. ಮೋಸ್ಟ್ ಆಫ್ ದಿ ಕೇಸಸ್ ಏನಿರುತ್ತೆ, ಅದು ಲೆಸ್ ದ್ಯಾನ್ 1 ಇರುತ್ತೆ. ನೆಕ್ಸ್ಟ್, ದ ಫ್ರೀಜಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್. ನೋಡಿ, ಇದಕ್ಕೆ ಬೇರೆ ಬೇರೆ ನೇಮ್ಸ್ ಇದೆ. ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂತ ಕರೀತಾರೆ, ಫ್ರೀಜಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂತ ಕರೀತಾರೆ, ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಆಲ್ ಆರ್ ಸೇಮ್. ದಿಸ್ KF ಆಫ್ ಬೆಂಜಿನ್ ಇಸ್ 5.12 ಕೆಲ್ವಿನ್ kg/mol. ಇದನ್ನ ನೋಡಿಕೊಳ್ಳಿ, ಕೆಲ್ವಿನ್ kg/mol. ಫೈಂಡ್ ದಿ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಹೌದಾ? ನೋಡಿ, ಫಾರ್ಮುಲಾ ಏನಾಗುತ್ತೆ, MB = KF × WB × 1000 ಡಿವೈಡ್ ಬೈ ಡೆಲ್ಟಾ TF × WA. ಸೊ ಎಲ್ಲ ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾರೆ ಅವರು. KF ಅಂದರೆ ಎಷ್ಟು, 5.12 ಅಂತ ಕೊಟ್ಟಿದ್ದಾರೆ. WB ಅಂದರೆ ಎಷ್ಟಿದೆ, 1 ಗ್ರಾಮ್ ಇದೆ. ಹೌದಾ? ಆಮೇಲೆ 1000 ಡಿವೈಡ್ ಬೈ ಡೆಲ್ಟಾ TF ಎಷ್ಟಿದೆ, 0.4 ಇದೆ. ಹೌದಾ? WA ಎಷ್ಟು ಬಂತು, 50 ಗ್ರಾಮ್ ಅಂತ ಇದೆ. ಸೊ ಇದು ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ 256 ಗ್ರಾಮ್/mol. ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಮೆನ್ಷನ್ ದಿಸ್ ಯೂನಿಟ್. ಈ ಫಾರ್ಮುಲಾನು ಕಂಪಲ್ಸರಿ ಬರೀಲೇಬೇಕು. ಈ ಯೂನಿಟನ್ನು ಏನು ಮಾಡಬೇಕು, ನೀವು ಕಂಪಲ್ಸರಿ ಮೆನ್ಷನ್ ಮಾಡಲೇಬೇಕು. ಅರ್ಥ ಆಯ್ತಾ? ಕ್ಲಿಯರ್? ಓಕೆ. ನೆಕ್ಸ್ಟ್, ಯೂಶ್ವಲಿ ನ್ಯೂಮರಿಕಲ್ಸ್ ಎಲ್ಲಿಂದ ಬರುತ್ತೆ ಅಂದರೆ ಡೆಲ್ಟಾ TB ಆಮೇಲೆ ಡೆಲ್ಟಾ TF ಇದ್ರ ಮೇಲೆ ಬರುತ್ತೆ. ಎಲಿವೇಶನ್ ಬಾಯ್ಲಿಂಗ್ ಪಾಯಿಂಟು, ಡಿಪ್ರೆಷನ್ ಇನ್ ಫ್ರೀಜಿಂಗ್ ಪಾಯಿಂಟ್, ಇಲ್ಲಿಂದ ಜಾಸ್ತಿ ಬರೋದು. ಸಮ್ಟೈಮ್ಸ್ ಇಲ್ಲಿಂದ ಬರ್ಬೋದು. ಯಾವುದು ಯಾವುದು ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರು ಆಮೇಲೆ ಆಸ್ಮೆಟಿಕ್ ಪ್ರೆಷರ್, ಇಲ್ಲಿಂದನೂ ಬರ್ಬೋದು. ಹೌದಾ? ನೆನಪಿಟ್ಟುಕೊಳ್ಳಿ, ನಿಮ್ಮ ಕೊಟ್ಟಿರೋ ಪ್ರಾಬ್ಲಮಲ್ಲಿ 2 ಪ್ರೆಷರ್ ಇದ್ದರೆ, 2 ಪ್ರೆಷರ್ ವ್ಯಾಲ್ಯೂಗಳು ಕೊಟ್ಟಿದ್ರೆ ದಟ್ ಈಸ್ ಡೆಫಿನೆಟ್ಲಿ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಹೌದಾ? 2 ವ್ಯಾಲ್ಯೂಸ್ಗಳು ಕೊಟ್ಟಿದ್ರೆ ನೋಡ್ತಾ ಹೋಗೋಣ. ದ ವೇಪರ್ ಪ್ರೆಷರ್ ಆಫ್ ಬೆಂಜೀನ್
200 mm of Hg. When 2 gram of non-volatile solute is dissolved in 78 gram, ಇದು W, ಇದು W. ಹೌದಾ, ಇದರಲ್ಲಿ ಕಡಿಮೆ ಇರೋದು ಯಾವುದು, ಇದು. ಸೊ ದಿಸ್ ಈಸ್ WB, ಇದು WA. ಹೌದಾ. ಬೆಂಜೀನ್ ಹ್ಯಾಸ್ ವೆಪರ್ ಪ್ರೆಷರ್ 195, ಕಡಿಮೆ ಇರೋದು P, ಜಾಸ್ತಿ ಇರೋದು P0. ಹೌದಾ. ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಮೋಲಾರ್ ಮಾಸ್ ಕೇಳ್ತಿದ್ದಾರೆ ನೋಡಿ. ಫಾರ್ಮುಲಾ ಬರ್ಕೊಳ್ಳೋಣ. ಫಸ್ಟ್ ಏನಿದೆ, ಎಮ್ ಬಿ ಈಸ್ ಈಕ್ವಲ್ಸ್ ಟು WB ಇಂಟು MA ಡಿವೈಡೆಡ್ ಬೈ WA, P0 ಡಿವೈಡ್ ಬೈ P0 ಮೈನಸ್ P. ಇದ್ರ ಆ್ಯಕ್ಚುಯಲ್ ಫಾರ್ಮುಲಾ ಏನಿರುತ್ತೆ ಗೊತ್ತಾ, P0 ಮೈನಸ್ P ಡಿವೈಡೆಡ್ ಬೈ P0 ಈಸ್ ಈಕ್ವಲ್ಸ್ ಟು XB. ಹೌದಾ. P0 ಮೈನಸ್ P ಡಿವೈಡೆಡ್ ಬೈ P0 ಈಸ್ ಈಕ್ವಲ್ಸ್ ಟು XB ಅಂದರೆ ಏನು, ಮೋಲ್ ಫ್ರ್ಯಾಕ್ಷನ್. ಹೌದಾ. ಇದೇನು ಕರಿಬೋದು ನಾವು, NB. ಡೈರೆಕ್ಟಾಗಿ ಬರೆದು ಬಿಡೋಣ, ಮತ್ತೊಂದು ಸ್ಟೆಪ್ ಎಕ್ಸ್ಟ್ರಾ ಯಾಕೆ. ಇಟ್ ವಿಲ್ ಬಿ WB MA ಡಿವೈಡೆಡ್ ಬೈ MB WA. ಹೌದಾ. ನಮಗೀಗ MB ವ್ಯಾಲ್ಯೂ ಬೇಕು. ಈ ವ್ಯಾಲ್ಯೂನ ಈ ಕಡೆ ತೊಗೊಂಡೋಗೋಣ, ಈ ಟರ್ಮ್ಗಳನ್ನ ಈ ಕಡೆ ತೊಗೊಂಬರೋಣ. ಹೌದಾ. ದೆನ್ ವಿ ವಿಲ್ ಗೆಟ್ ದಿಸ್ ಒನ್. ಅರ್ಥ ಆಯ್ತಾ ಇದು ಹೆಂಗೆ ಬಂತಂತೇಳಿ ಶಾರ್ಟ್ಕಟ್ಟಲ್ಲಿ. ಓಕೆ. ಸೊ ದೇ ಹ್ಯಾವ್ ಗಿವನ್ ಆಲ್ ದಿ ವ್ಯಾಲ್ಯೂಸ್. ಜಸ್ಟ್ ಪುಟ್ ಆಲ್ ದಿ ವ್ಯಾಲ್ಯೂಸ್. ಡೈರೆಕ್ಟ್ಲಿ ನೀವೆಲ್ಲ ವ್ಯಾಲ್ಯೂಗಳನ್ನು ಪುಟ್ ಮಾಡಿ. WB ಅಂದರೆ 2 ಗ್ರಾಮ್ ಇದೆ, 78 ಗ್ರಾಮ್ ಇದೆ. ಹೌದಾ. ಇಲ್ಲಿ ನಮ್ಗೆ MA ವ್ಯಾಲ್ಯೂ ಗೊತ್ತಿಲ್ಲ. MA ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್. ಬೆಂಜೀನ್ ಅಂತ ಕೊಟ್ಟಿದ್ದಾರೆ ಇವರು, ಬೆಂಜೀನ್ ಅಂತ ಕೊಟ್ಟಿದ್ದಾರೆ ಸಾಲ್ವೆಂಟು. ಸೊ ಬೆಂಜೀನ್ ಫಾರ್ಮುಲಾ ಏನು, C6H6. ಹೌದಾ. ಇದ್ರ ಮೋಲಾರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 6 ಇಂಟು ವಾಟ್ ಇಸ್ ದಿ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ 12 ಪ್ಲಸ್ 6 into atomic mass of hydrogen 1, 72 plus 6, it is 78 gram per mole. ಹೌದಾ. ಸೊ ಇದ್ರ ಮೋಲಾರ್ MA ವ್ಯಾಲ್ಯೂ ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡೆ. ಎಷ್ಟಿದೆ ಇದು, ದಟ್ ಈಸ್ ಆಲ್ಸೋ 78. ಹೌದಾ. P0 ಅಂದರೆ 200 ಇದೆ. ಹೌದಾ. WA ಅಂದರೆ 78 ಇದೆ. ಇದು P0 ಮೈನಸ್ P, 200 ಮೈನಸ್ 195, ಇಟ್ ವಿಲ್ ಬಿ 5. ಸೊ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, ಇಟ್ ವಿಲ್ ಬಿ 80 ಗ್ರಾಮ್ ಪರ್ ಮೋಲ್. 80 ಗ್ರಾಮ್ಸ್ ಪರ್ ಮೋಲ್. ಅರ್ಥ ಆಯ್ತಾ. ನೆಕ್ಸ್ಟ್ ನೋಡಿ, ಅರ್ಥ ಆಗ್ತಿದೆ ಸ್ಟೂಡೆಂಟ್ಸ್ ಇದೆಲ್ಲ ನಿಮಗೆ. ಓಕೆ ಓಕೆ. ಆನ್ ಡಿಸಾಲ್ವಿಂಗ್ 2.34 ಗ್ರಾಮ್, ಆನ್ ಡಿಸಾಲ್ವಿಂಗ್ 2.34 ಗ್ರಾಮ್ ಆಫ್ ಸೊಲ್ಯೂಟ್ ಇನ್ 40 ಗ್ರಾಮ್ ಆಫ್ ಬೆಂಜೀನ್. ನೋಡಿ 2.34 ಇದು W ನ ಗ್ರಾಮಲ್ಲಿ ಕೊಟ್ಟಿದ್ದಾರೆ ಅಂದರೆ ಏನಿದು W, ಇಟ್ ಈಸ್ ಆಲ್ಸೋ W. ಹೌದಾ. ದಿಸ್ ಇಸ್ WA, ದಿಸ್ ಇಸ್ WB. ಯಾಕೆ, ಎಸ್ ಸ್ಮಾಲ್ ಇರೋದು WB, ಲಾರ್ಜ್ ಇರೋದು WA. ಹೌದಾ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಸೊಲ್ಯೂಷನ್ ವಾಸ್ ಹೈಯರ್ ದ್ಯಾನ್ ದಟ್ ಆಫ್ ಬೆಂಜೀನ್ ಬೈ 0.81 ಕೆಲ್ವಿನ್. ಇದರದ್ದು ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಇನ್ಕ್ರೀಸ್ ಆಗುತ್ತಂತೆ, 0.81 ಕೆಲ್ವಿನ್ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಈಸ್ ಡೆಲ್ಟಾ TB. ಏನಿದು, ಡೆಲ್ಟಾ TB 0.81 ಕೆಲ್ವಿನ್. ಆ್ಯಂಡ್ KB ಕೊಟ್ಟಿದ್ದಾರೆ. KB ಆಫ್ ಬೆಂಜಿನ್ ಇಸ್ 2.53. ಡೈರೆಕ್ಟಾಗಿ ಎಲ್ಲನೂ ಕೊಟ್ಟಿದ್ದಾರೆ. ಫಾರ್ಮುಲಾ ಬರೀರಿ. MB ಈಸ್ ಈಕ್ವಲ್ಸ್ ಟು KB ಇಂಟು WB ಇಂಟು 1000 ಡೆಲ್ಟಾ TB ಇಂಟು WA. ಎಲ್ಲ ವ್ಯಾಲ್ಯೂ ಪುಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಆನ್ಸರ್ ಆಸ್ 182.72 ಗ್ರಾಮ್ ಪರ್ ಮೋಲ್ಸ್. ಕ್ಲಿಯರ್. ಓಕೆ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಈ ನ್ಯೂಮರಿಕಲ್ ಒಂಚೂರು ಡಿಫ್ರೆಂಟ್ ಇದೆ. ಏನು ಡಿಫ್ರೆಂಟ್ ಅಂದರೆ, ಡೆಲ್ಟಾ TF ಅನ್ನು ಕೊಟ್ಟಿಲ್ಲ ಅವರೀಗ. ಡೆಲ್ಟಾ TF ಫಾರ್ಮುಲಾ ಏನಾಗುತ್ತೆ ನೋಡಿ, ಡೆಲ್ಟಾ TF. ಹೌದಾ. ಡಿಪ್ರೆಷನ್ ಇನ್ ಫ್ರೀಜಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಜಿಂಗ್ ಪಾಯಿಂಟ್ ಫಾರ್ಮುಲಾ ಏನಂದರೆ T0F ಮೈನಸ್ TF. ಇದು ಫಾರ್ಮುಲಾ ಏನು, ಡೆಲ್ಟಾ TF ಈಕ್ವಲ್ ಟು T0F ಮೈನಸ್ TF. T0F ಅಂದರೆ ಫ್ರೀಜಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್, ಫ್ರೀಜಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್. ಇದು ಫ್ರೀಜಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಹೌದಾ. ಇಲ್ಲಿ ಬರ್ಕೊಳ್ಳೋಣ. 31 ಗ್ರಾಮ್ ಆಫ್ ಅನ್ನೋನ್ ಮೊಲಿಕ್ಯುಲರ್ ಮಟೀರಿಯಲ್ ಡಿಸಾಲ್ವ್ಡ್ ಇನ್ 500 ಗ್ರಾಮ್ ಆಫ್ ವಾಟರ್. ಇಲ್ಲಿ 500 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ WA. 31 ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ WB. ಹೌದಾ. ಇಲ್ಲಿ ವಾಟರ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಅವರು ವಾಟರ್ ಅಂತ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಈ ಟರ್ಮ್ ಯೂಸ್ ಆಗುತ್ತೆ ನಮಗೆ. ದ ರಿಸಲ್ಟಿಂಗ್ ಸೊಲ್ಯೂಷನ್ ಫ್ರೀಜಸ್ ಅಟ್ 271.14 ಕೆಲ್ವಿನ್. ದಿಸ್ ಈಸ್ ದಿ ಫ್ರೀಜಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಏನಿದು ಫ್ರೀಜಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಅಂದರೆ ಏನು, TF. TF ಈಸ್ ಈಕ್ವಲ್ಸ್ ಟು
271.14 ಕೆಲ್ವಿನ್. ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್ ಆಫ್ ಮಟೀರಿಯಲ್. ಸಾಲಿಡ್ದು ಮೋಲಾರ್ ಮಾಸ್ ಕೇಳ್ತಿದ್ದಾರೆ. ಕೆ ಬಿಯನ್ನು ಕೊಟ್ಟಿದ್ದಾರೆ, ಆಮೇಲೆ T0F ಕೊಟ್ಟಿದ್ದಾರೆ ಅವರು. ಇವನ್ ಅವ್ರು ಕೊಟ್ಟಿಲ್ಲ ಅಂದರೂ ಅರ್ಥ ಮಾಡ್ಕೊಳ್ಳಿ, ವಾಟರ್ ಅಂತ ಕೊಟ್ಟಿದ್ದಾರೆ. ವಾಟರ್ದು ಏನಾಗುತ್ತೆ ಫ್ರೀಸಿಂಗ್ ಪಾಯಿಂಟು 0 ಡಿಗ್ರಿ ಸೆಲ್ಸಿಯಸ್ ಆರ್ 273 ಕೆಲ್ವಿನ್. ಇದ್ರ ಬಾಯ್ಲಿಂಗ್ ಪಾಯಿಂಟ್ ಅಂದರೆ 100 ಇರುತ್ತೆ, ಫ್ರೀಸಿಂಗ್ ಪಾಯಿಂಟ್ ಅಂದರೆ 0 ಇರುತ್ತೆ. ಬಟ್ ನಾವು ಎಲ್ಲಿ ತೊಗೋಬೇಕು ಇದನ್ನು? ಕೆಲ್ವಿನಲ್ಲಿ ಕೊಟ್ಟಿದ್ದಾರೆ, ಕೆಲ್ವಿನ್ ತೊಗೋಬೇಕು. ಇಲ್ಲಿ ಇನ್ನೊಂದು ಯಾವ ಥರ ಕೊಟ್ಟಿರ್ತಾರೋ ಆ ಥರ ತೊಗೋಬೇಕು. ಅರ್ಥ ಆಯ್ತಾ? ಸೊ ನಾವು ದ ಫಾರ್ಮುಲಾ ಡೆಲ್ಟಾ ಟಿ ಎಫ್ ಇರೋ ಕಡೆ ಏನು ಮಾಡಿ ಈ ಟರ್ಮನ್ನು ಹಾಕಿ T0F ಮೈನಸ್ TF ಅಂತ ಹಾಕಿ, ಮುಗೀತು. MB ಈಸ್ ಈಕ್ವಲ್ಸ್ ಟು KF ಇಂಟು WB ಇಂಟು 1000 ಡಿವೈಡ್ ಬೈ ಡೆಲ್ಟಾ TF ಇಂಟು WA. ಡೆಲ್ಟಾ TF ಇರೋ ಕಡೆ ಇದನ್ನು ಹಾಕಿದ್ದೀನಿ. ಸೊ ಐ ಹ್ಯಾವ್ ರಿಟರ್ನ್ ದೀಸ್ ವ್ಯಾಲ್ಯೂಸ್. ಐ ಹ್ಯಾವ್ ಕೆಪ್ಟ್ ದೀಸ್ ವ್ಯಾಲ್ಯೂಸ್ ಹಿಯರ್. ಸೊ ಇನ್ನು ಓವರಾಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 62 ಗ್ರಾಮ್ ಪರ್ ಮೋಲ್ ಬರುತ್ತೆ. 62 ಗ್ರಾಮ್ ಪರ್ ಮೋಲ್. ಡಿಯರ್ ಫ್ರೆಂಡ್ಸ್, ನ್ಯೂಮರಿಕಲ್ಸು ತುಂಬ ಸಿಂಪಲ್ ಇದೆ. 1 ರಿಂದ 2 ಸರ್ತಿ ಟ್ರೈ ಮಾಡಿದ್ರೆ ಡೆಫಿನೆಟ್ ಸಾಲ್ವ್ ಮಾಡಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡಿ, ಮುಂದೆ ಹೋಗುವ. ಓಕೆ, 5.8 ಗ್ರಾಮ್. ಈಗ ಅರ್ಥ ಆಯ್ತಲ್ಲ ಅದು ಏನಂತೇಳಿ? WB ಡೈರೆಕ್ಟಾಗಿ ಬರ್ಕೋಬೋದಾ? ಇನ್ನು 100 ಗ್ರಾಮ್ ಆಫ್ ಕಾರ್ಬನ್ ಡೈಸಲ್ಫೈಡ್. 100 ಗ್ರಾಮ್ ಅಂದರೆ ಏನಿದು? WA. ಕಾರ್ಬನ್ ಡೈಸಲ್ಫೈಡ್ ಅಂತ ಮೆನ್ಷನ್ ಮಾಡಿದ್ದಾರೆ, ಹೊಸ ಸಾಲ್ವೆಂಟ್ ಇದು. ದ ವೆಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ವಾಸ್ ಫೌಂಡ್ ಟು ಬಿ, ವೆಪರ್ ಪ್ರೆಷರ್ ಸೊಲ್ಯೂಷನ್ದು 190. ಹೌದಾ? ಸೊ ಇದು ಪ್ಯೂರ್ ಎಷ್ಟಿರುತ್ತೆ? ಪ್ಯೂರ್ ಕೊಟ್ಟಿದ್ದಾರಾ? ದ ಗಿವನ್ ವೆಪರ್ ಪ್ರೆಷರ್ ವಿಲ್ ಆಫ್ ಪ್ಯೂರ್ CS2 is 195. This is P0 and this 190 is P. 190 ಅಂದರೆ ಏನಿದು? P ವ್ಯಾಲ್ಯೂ. ದ ಮೋಲಾರ್ ಮಾಸ್ ನೋಡಿ, ಮೋಲಾರ್ ಮಾಸ್ ಅವರೇ ಕೊಟ್ಟಿದ್ದಾರೆ 76 ಗ್ರಾಮ್ ಪರ್ ಮೋಲ್ ಅಂತೇಳಿ. ಹೌದಾ? ನೋಡಿ ಮತ್ತೆ ಅದೇ ಫಾರ್ಮುಲಾ, ಸೇಮ್ ಫಾರ್ಮುಲಾ. MB ಈಕ್ವಲ್ ಟು WB MA ಡಿವೈಡ್ ಬೈ WA ಇಂಟು P0 ಡಿವೈಡ್ ಬೈ P0 ಮೈನಸ್ P. ಎಲ್ಲ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಪುಟ್ ಮಾಡಿ. ಯು ವಿಲ್ ಗೆಟ್ 171.91 grams, or else you can take it as 172 gram per mole. 172 gram per mole. ಅರ್ಥ ಆಯ್ತಾ? ನೋಡಿ ಫ್ರೆಂಡ್ಸ್, ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್ ಇದೇ ಥರ ಪ್ರಾಬ್ಲಮ್ ಇದೆ. ಹೌದಾ? ಎಲಿವೇಶನ್ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಇರೋ ಪ್ರಾಬ್ಲಮ್ ಇದು. ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಬೆಂಜಿನ್ ಎಷ್ಟಿದೆ? 353.23 ಕೆಲ್ವಿನ್. ಪ್ಯೂರ್ ಬೆಂಜಿನ್ ಅಂತ ಕೊಟ್ಟಿದ್ದಾರಾ? ಸೊ ಇಟ್ ಈಸ್ T0B. 1.80 ಅಂತಂದರೆ WB. ನಾನ್ ವೋಲ್ಟೈಲ್ ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಟ್ ವಾಸ್ ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಆಫ್ ಬೆಂಜಿನ್. 90 ಗ್ರಾಮ್ ಏನಿದು? WA. ದ ಬಾಯ್ಲಿಂಗ್ ಪಾಯಿಂಟ್ ರೇಜ್ಡ್ means increased. So this is TB. Calculate molar mass of solute. KB ಅನ್ನು ಕೊಟ್ಟಿದ್ದಾರೆ 2.53. ಸೊ ಡೆಲ್ಟಾ TB ಫಾರ್ಮುಲಾ ನೋಡಿ. ಡೆಲ್ಟಾ TB ದೊಡ್ಡದು ಯಾವುದಿದೆ ಅದನ್ನು ಫಸ್ಟ್ ಬರ್ಕೊಳ್ಳಿ, ಸಣ್ಣದಿರೋದನ್ನು ಆಮೇಲೆ ಬರ್ಕೊಳ್ಳಿ. ಹೌದಾ? ಸೊ ದಿಸ್ ವಿಲ್ ಬಿ TB ಮೈನಸ್ T0B. TB ಮೈನಸ್ T0B. TB ಕೊಟ್ಟಿದ್ದಾರೆ, T0B ಕೊಟ್ಟಿದ್ದಾರೆ. ಹೌದಾ? ಸೊ ಲೆಟ್ಸ್ ಕ್ಯಾಲ್ಕುಲೇಟ್. ಡೈರೆಕ್ಟಾಗಿ ನಾವು ಎಲ್ಲ ವ್ಯಾಲ್ಯೂಗಳನ್ನ KB ಇಂಟು WB ಇಂಟು 1000 ಡೆಲ್ಟಾ TB ಇಂಟು WA ಎಲ್ಲ ವ್ಯಾಲ್ಯೂಗಳನ್ನ ಪುಟ್ ಮಾಡಬೇಕು. ಸೊ ಪುಟ್ ಮಾಡಿದ್ರೆ ಏನು ಬರುತ್ತೆ? ಯು ವಿಲ್ ಗೆಟ್ 57.5 ಗ್ರಾಮ್, ಆರ್ ಎಲ್ಸ್ ಯು ಕ್ಯಾನ್ ರೈಟ್ 58 ಗ್ರಾಮ್ ಪರ್ ಮೋಲ್. ನಡೆಯುತ್ತೆ. 57.5 ಅಂತ ಬರೆದ್ರು ಓಕೆ, 58 ಅಂತ ಬರೆದ್ರು ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ಇದು ಕ್ಲಿಯರ್? ಸೊ ಇಲ್ಲಿ ಒಂದು ಸಿಂಪಲ್ ಕಾನ್ಸೆಪ್ಟ್ ನೆನ್ಬಿಟ್ಟುಕೊಳ್ಳಿ. ಸಪೋಸ್ ನೀವು ಡೆಲ್ಟಾ TB ಕ್ಯಾಲ್ಕುಲೇಟ್ ಮಾಡುವಾಗ ಏನಾದರೂ ನೆಗೆಟಿವ್ ಬಂದರೆ ಏನು ಮಾಡಬೇಕು ಗೊತ್ತಾ? ಇಲ್ಲಿ ಏನು ನೀವು ತೊಗೊಂಡಿರ್ತಿರಲ್ಲ ಈ ಪೊಸಿಷನ್ಗಳನ್ನ ರಿವರ್ಸ್ ಮಾಡಿ. ಹೌದಾ? ನೆಗೆಟಿವ್ ಏನಾದರೂ ಬಂದರೆ ಏನು ಮಾಡಿ? ದೊಡ್ಡ ನಂಬರನ್ನ ಫಸ್ಟ್ ಬರ್ಕೊಳ್ಳಿ, ಚಿಕ್ಕದಾಗಿರೋ ನಂಬರ್ನ ನೆಕ್ಸ್ಟ್ ಬರ್ಕೊಳ್ಳಿ. ಲೆಸ್ ಮಾಡಿದ್ರೆ ಯು ವಿಲ್ ಗೆಟ್ ಪಾಸಿಟಿವ್ ವ್ಯಾಲ್ಯೂ. ಹೌದಾ? ಮತ್ತೆ ನೋಡಿ, ವೆಪರ್ ಪ್ರೆಷರ್ ಆಫ್ ಪ್ಯೂರ್ ಬೆಂಜಿನ್, ವೆಪರ್ ಪ್ರೆಷರ್ ಮೇಲೆ ಬಂದಿದೆ 0.850 ಬಾರ್ ಆ್ಯಂಡ್ ಒನ್ ಮೋರ್ ಇಸ್ 0.845 ಬಾರ್. ದಿಸ್ ಈಸ್ P0 ಆ್ಯಂಡ್ ದಿಸ್ ಈಸ್ P. ಗೊತ್ತಾಗುತ್ತಲ್ಲ ನೋಡಿದ ತಕ್ಷಣ ಈಗ 0.5 ಗ್ರಾಮ್ ಅಂದರೆ WB, 39 ಗ್ರಾಮ್ ಆಫ್ ಬೆಂಜಿನ್ ಅಂತಂದರೆ WA. ಹೌದಾ? ಮತ್ತು ಯಾವ ವ್ಯಾಲ್ಯೂ ಬೇಕು ನಮಗೆ? ಓಕೆ, ಇಷ್ಟೇ ವ್ಯಾಲ್ಯೂಗಳು ಸಾಕಲ್ಲ, ಬೆಂಜಿನ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಮೋಲಾರ್ ಮಾಸ್ ಎಷ್ಟಾಗಿರುತ್ತೆ? 78. ಆವಾಗಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಆ ಥರ. ಹೌದಾ? ಸೊ ಲೆಟ್ಸ್ ಪುಟ್ ಆಲ್ ದಿ ವ್ಯಾಲ್ಯೂಸ್ ಆ್ಯಂಡ್ ವಿಲ್ ಗೆಟ್ ದಿ ಆನ್ಸರ್ 170 ಗ್ರಾಮ್ ಪರ್ ಮೋಲ್. ಲಾಸ್ಟ್ ಇನ್ನೊಂದು ಈ ಥರದೊಂದು ಸಾಲ್ವ್ ಮಾಡಿಬಿಡೋಣ. ಯಾವುದು? ಆಸ್ಮೋಟಿಕ್ ಪ್ರೆಷರ್ ಮೇಲೆ.
ಸಿ ಈ ಆಸ್ಮೋಟಿಕ್ ಪ್ರೆಷರಲ್ಲಿ ಏನಾಗುತ್ತೆ ನೋಡಿ, ಇದ್ರ ಫಾರ್ಮುಲಾ ನೋಡೋಣ ಫಸ್ಟು, ಆಮೇಲೆ ಯಾವ ಥರ ಏನು ತೊಗೋಬೇಕಂತ ಹೇಳ್ತೀನಿ ನಾನು. ಎಮ್ ಬಿ ಈಸ್ ಈಕ್ವಲ್ಸ್ ಟು ಎನ್ ಬಿ ಆರ್ ಟಿ ಡಿವೈಡ್ ಬೈ ಪೈ ಇಂಟು ವಿ. ಎನ್ ಬಿ ಅಂತಂದರೆ ನಂಬರ್ ಆಫ್ ಮೋಲ್ಸ್, ಹೌದಾ. ಸೊ ಇದನ್ನು ನಂಬರ್ ಆಫ್ ಮೋಲ್ಸನ್ನು ಏನು ಬರ್ಕೋಬೇಕಂತಂದರೆ, ಸಾರಿ ಇಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ, ಇಲ್ಲಿ ದಿಸ್ ಈಸ್ ಡಬ್ಲ್ಯೂ ಬಿ, ಎನ್ ಬಿ ಅಲ್ಲ, ಇದು ಡಬ್ಲ್ಯೂ ಬಿ, ಹೌದಾ. ಡಬ್ಲ್ಯೂ ಬಿ ಆರ್ ಆ್ಯಂಡ್ ಟಿ. ಆರ್ ವ್ಯಾಲ್ಯೂ ಮೋಸ್ಟ್ ಆಫ್ ದಿ ಟೈಮ್ ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂತವ್ರು ಇದನ್ನೇ ತೊಗೊಳ್ಳಿ. 0.0823 ಲೀಟರ್ ಬಾರ್ ಪರ್ ಮೋಲ್ ಪರ್ ಕೆಲ್ವಿನ್ ಆರ್ ವ್ಯಾಲ್ಯೂ. ಟಿಯನ್ನು ಕೆಲ್ವಿನಲ್ಲೇ ತೊಗೋಬೇಕು ನಾವು, ಹೌದಾ. ಟಿ ಮೆನ್ಷನ್ ಮಾಡೇ ಇರ್ತಾರೆ. ಪೈ ಅಂತಂದರೆ ಆಸ್ಮೋಟಿಕ್ ಪ್ರೆಷರ್, ಪೈ ಅಂದರೆ ಏನಿದು ಆಸ್ಮೋಟಿಕ್ ಪ್ರೆಷರ್, ಹೌದಾ. ವಿ ಅಂತಂದರೆ ವಾಲ್ಯೂಮ್, ವಾಲ್ಯೂಮನ್ನು ಏನು ಮಾಡ್ಕೊಳ್ಳಿ, ಲೀಟ್ರಲ್ಲೇ ತೊಗೊಳ್ಳಿ. CM³ ಕೊಟ್ಟಿದ್ರೆ ನೋಡಿ, ಏನು ಮಾಡಿ ಲೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಇಟ್ಸ್ ಟು ಗುಡ್. 1 CM³ ಈಕ್ವಲ್ ಟು 0.001 ಲೀಟರ್, ಆರ್ 1 ಲೀಟರ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಇದು, ನೀವೇನಾದರೂ 1 ಲೀಟರ್ ಅಂತ ತೊಗೊಂಡ್ರೆ 10⁻³ ಕ್ಯೂಬಿಕ್ ಸೆಂಟಿಮೀಟರ್ ಆಗುತ್ತೆ, ಹೌದಾ. ನೆನ್ಪಿಟ್ಟುಕೊಳ್ಳಿ, ಇದು ಈ ಕನ್ವರ್ಜನ್ ಅಂತೂ ಇಂಪಾರ್ಟೆಂಟು, ಇಂಚೂರು ನೆನ್ಪಿಟ್ಟುಕೊಳ್ಳಿ, ಹೌದಾ. ಈಗ ನೋಡಿ ಯಾವ್ಯಾವ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ನೋಡೋಣ. ಕೊಟ್ಟಿರೋ ವ್ಯಾಲ್ಯೂಗಳನ್ನು ಕೌಂಟ್ ಮಾಡ್ತಾ ಹೋಗೋಣ. 300 CM³ ಅಂತ ಕೊಟ್ಟಿದ್ದಾರೆ. CM³ ಅಂದರೆ ಏನಿದು ವಾಲ್ಯೂಮ್ ಆಫ್ ಅಕ್ವಸ್ ಸೊಲ್ಯೂಷನ್ ಆಫ್ ಪ್ರೋಟೀನ್ ಕಂಟೈನ್ಸ್ 2.12 ಗ್ರಾಮ್ ಆಫ್ ಪ್ರೋಟೀನ್. 2.12 ಗ್ರಾಮ್ ಅಂತಂದರೆ ಇಲ್ಲಿ ಗ್ರಾಮಲ್ಲಿ ಒಂದೇ ಒಂದಿರುತ್ತೆ, ಅದು WB, ಹೌದಾ. ದ ಆಸ್ಮೋಟಿಕ್ ಪ್ರೆಷರ್ ಆಫ್ ಸಚ್ ಸೊಲ್ಯೂಷನ್ ಅಟ್ 300 ಕೆಲ್ವಿನ್, ಏನಿದು ಟೆಂಪರೇಚರ್. ಪೌಂಡ್ ಟು ಬಿ, ಆಸ್ಮೋಟಿಕ್ ಪ್ರೆಷರ್ ಎಷ್ಟಿದೆ ಅಂತೆ, 3.89 × 10⁻³ ಬಾರ್. ದಿಸ್ ಈಸ್ ಪೈ. ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್. ನೋಡಿ ನಮ್ಗೆ ಏನೇನು ಸಿಕ್ತು, ಎಲ್ಲ ವ್ಯಾಲ್ಯೂ ಸಿಗ್ತಾ ನೋಡಿ. WB ಅಂದರೆ ಎಷ್ಟಿದೆ 2.12, ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ 0.0823, ಹೌದಾ. ಟೆಂಪರೇಚರು 300 ಕೆಲ್ವಿನ್. ಟೆಂಪರೇಚರ್ ನೀವು ಯಾವಾಗಲೂ ಕೆಲ್ವಿನಲ್ಲೇ ತೊಗೋಬೇಕು, ಮಸ್ಟ್ ಆ್ಯಂಡ್ ಶುಡ್, ಹೌದಾ. ಆಮೇಲೆ ಪೈ ವ್ಯಾಲ್ಯೂ ಎಷ್ಟಿದೆ 3.89 × 10⁻³, ಹೌದಾ. ಸೊ ಆಮೇಲೆ ಏನು ಬೇಕು ನಮ್ಗೆ, ವಾಲ್ಯೂಮ್ ಬೇಕು. ವಾಲ್ಯೂಮ್ ಏನಿದೆ 300 CM³ ಬಂದು ಕೊಟ್ಟಿದ್ದಾರಾ. 1 CM³ ಬಂದರೆ ಎಷ್ಟು, 0.001 ಲೀಟರ್, ಹೌದಾ. 300 CM³ ಬಂದರೆ ಮಲ್ಟಿಪ್ಲೈ ಮಾಡ್ಬೋದಾ, 300 × 0.001 ಲೀಟರ್ಸ್. ನಾನು ಯಾಕೆ ಇದನ್ನು ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ ಅಂತಂದರೆ, ಬಿಕಾಸ್ ಆರ್ ಈಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಲೀಟರ್ ಬಾರ್. ಸೊ ನಾನು ಏನು ಮಾಡಬೇಕು, ವಾಲ್ಯೂಮನ್ನು ಲೀಟರ್ ಬಾರ್ ಕನ್ವರ್ಟ್ ಮಾಡ್ಕೋಬೇಕು. ದೆನ್ ಓನ್ಲಿ ಐ ವಿಲ್ ಗೆಟ್ ದಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ. ಅವರು ಡೈರೆಕ್ಟಾಗಿ ಲೀಟರ್ ಕೊಟ್ಟಿದ್ರೆ ಲೀಟರ್ ಬರ್ಕೊಂಡ್ಬಿಡಿ, ಲೀಟರ್ ಕೊಟ್ಟಿಲ್ಲ CM³ ಅಂತ ಕೊಟ್ಟರೆ ಏನು ಮಾಡಿ ಅಂದರೆ ಈ ಥರ ಕನ್ವರ್ಷನ್ ಮಾಡ್ಕೊಳ್ಳಿ. ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಯು ವಿಲ್ ಗೆಟ್ 44852.44 ಗ್ರಾಮ್ ಪರ್ ಮೋಲ್. ಅರ್ಥ ಆಯ್ತಾ. ಅದನ್ನೇ ನೀವೇನು ಮಾಡೋದು, ಕಿಲೋಗ್ರಾಮಲ್ಲಿ ಎಕ್ಸ್ಪ್ರೆಸ್ ಮಾಡೋದು ನಡೆಯುತ್ತೆ. 1 2 3, ಸೊ ಇಟ್ ವಿಲ್ ಬಿ 44.85 ಕಿಲೋಗ್ರಾಮ್ ಪರ್ ಮೋಲ್ ಅಂತ ಬರೆದ್ರು ಓಕೆ. ಬಟ್ ಬೆಟರ್ ಏನಂತಂದರೆ ಏನು ಮಾಡಿ, ಗ್ರಾಮ್ ಪರ್ ಮೋಲ್ ಅಂತ ಎಕ್ಸ್ಪ್ರೆಸ್ ಮಾಡಿ. ಮೋಲಾರ್ ಮಾಸ್ ಅಲ್ವಾ, ಕಿಲೋಗ್ರಾಮ್ ಅಂತ ಬಂದರೆ ತಪ್ಪಾಗುತ್ತೆ. ಸೊ ಬೆಟರ್ ಇಷ್ಟೇ ಇರಲಿ ಇದು, ಓಕೆ. ಮತ್ತೊಂದು ಸ್ಟೆಪ್ ಯಾಕೆ ಎಕ್ಸ್ಟ್ರಾ ಮಾಡೋದು, ಹವೆವರ್ ಇಟ್ ಈಸ್ ಲುಕಿಂಗ್ ಬ್ಯೂಟಿಫುಲ್, ನೋ ಕರೆಕ್ಟ್ ಆಲ್ಸೋ, ಹೌದಾ. ಓಕೆ ನೋಡಿ, ಮತ್ತೇನಿದೆ, ದರ್ ಈಸ್ ಒನ್ ಮೋರ್ ನ್ಯೂಮೆರಿಕಲ್ ಪ್ರಾಬ್ಲಮ್ ಆನ್ ದಿಸ್ ಒನ್. ಯಾವುದು, KF ವ್ಯಾಲ್ಯೂ ಮೇಲೆ ಇದೆ. ಸೊ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ಇದನ್ನು, ಓಕೆ ಟ್ರೈ ಮಾಡಿ. 180 ಗ್ರಾಮ್ ಪರ್ ಮೋಲ್ ಅಂತ ಆನ್ಸರ್ ಬರುತ್ತೆ, ಓಕೆ. ಸೊ ಡಿಯರ್ ಫ್ರೆಂಡ್ಸ್, ನಾನು ಆಲ್ರೆಡಿ ಏನು ಮಾಡಿದ್ದೀನಿ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಟಾಪಿಕ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಬ್ಸ್ಕ್ರೈಬ್ ಆಗಂತ ಹೇಳಿ, ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಓಕೆ. ಬಾಯ್.